ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೊಲ್ದಿರುವಂತಹ ಬ್ಲೌಸ್ಗಳಿಗೆ ಗ್ರ್ಯಾಂಡಾಗಿ ವರ್ಕನ್ನು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ತೋರಿಸ್ತಾ ಇರೋ ಡಿಸೈನು ಬ್ಯಾಕ್ ನೆಕ್ಗೂ ಹಾಕ್ಕೋಬೋದು, ಹಾಗೆ ಸ್ಲೀವ್ಸ್ಗೂ ಕೂಡ ನೀವು ಹಾಕ್ಕೋಬೋದು. ನಾನು ಇದನ್ನು ಸ್ಲೀವ್ಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ಥರ ಬ್ಯಾಕ್ ನೆಕ್ ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಡಬಲ್ ಕಲರ್ನಲ್ಲಿ ತೋರಿಸ್ತಾ ಇದ್ದೀನಿ, ಅಂದರೆ ಬೀಡ್ಸ್ಗಳು 2 ತರಹದ ಬೀಡ್ಸ್ಗಳನ್ನು ಬಳಸಿ ತೋರಿಸ್ತಾ ಇದ್ದೀನಿ. ನೀವು ಸೀರೆಯಲ್ಲಿ ಅಥವಾ ಬ್ಲೌಸ್ನಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ ಬೀಡ್ಸ್ಗಳನ್ನು, ಅಂದರೆ ಪರ್ಲ್ಸ್ಗಳನ್ನು ಬಳಸಿ ನೀವು ಮಾಡ್ಕೋಬೋದು. ನಾನಿಲ್ಲಿ ಕ್ರೀಮ್ ಕಲರ್ ಇರುವಂತಹ 3mm ಪರ್ಲ್ಸ್ ತೊಗೊಂಡಿದ್ದೀನಿ. ಹಾಗೆ ಈ ಥರ ಗೋಲ್ಡ್ ಕಲರ್ದು 3mm ಇರುವಂತಹ ಬೀಡ್ಸನ್ನು ಬಳಸಿ ತೋರಿಸ್ತಾ ಇದ್ದೀನಿ. ಸ್ಲೀವ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡ್ ಬೇಕಾಗುತ್ತೆ. ಒಂದು ನಾರ್ಮಲ್ ನೀಡಲ್ ಬೇಕಾಗುತ್ತೆ. ಅದಕ್ಕೆ ನಾನು 2 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿ ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೋಡಿ, ಈ ಥರ ಬಂದಿರುತ್ತಲ್ಲ ಸ್ಲೀವ್ಸ್ಗೆ ಒಂದಿಷ್ಟು ಬಿಟ್ಕೊಂಡು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಮೊದಲು ಕೆಳಗಡೆಯಿಂದ ನೀಡಲು ಈ ಥರ ತಗೊಂಡು ಬನ್ನಿ. ಮತ್ತೆ ಒಂದ್ಸಲ ಚುಚ್ಚಿ ಕೆಳಗಡೆ ತಗೊಂಡೋಗಿ ಮತ್ತಿವಾಗ ಮೇಲ್ಗಡೆ ತರ್ತೀನಿ ಕರೆಕ್ಟಾಗಿ. ಇವಾಗ ಇದಕ್ಕೆ ನಾನು ಮೊದಲು ಗೋಲ್ಡ್ ಕಲರ್ ಬೀಡ್ಗಳನ್ನು ಬಳಸಿ ಹಾಕ್ತೀನಿ. 4 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಕಲರ್ ಹೋಗದೆ ಇರುವಂತಹ ಬೀಡ್ಸ್ಗಳನ್ನು ಬಳಸಿ, ಇಲ್ಲಾಂದರೆ ಕ್ವಾಲಿಟಿ ಇರುವಂತಹ ಪರ್ಲ್ಸ್ಗಳನ್ನು ಬಳಸಿ. ಇದನ್ನ ಇವಾಗ ಈ ಥರ ಇಟ್ಕೊಂಡು ಇಲ್ಲಿಂದ ಇದಕ್ಕೆ ಈ ಥರ ಚುಚ್ಕೋಬೇಕು. ನೋಡಿ, ನಾನೀಗ ಯಾವ ಥರ ತೋರಿಸ್ತಾ ಇದ್ದೀನೋ ಈ ಒಂದೇ ಒಂದು ಬೀಡಿಂದ ಈ ಥರ ಚುಚ್ಕೊಂಡು ಕೆಳಗಡೆ ತಗೊಂಡೋಗಿ ನೀಡಲ್. ನೋಡಿ, ಈ ಶೇಪಲ್ಲಿ ಬರುತ್ತೆ. ಇವಾಗಿದು ಈ ಥರ ಬರುತ್ತೆ. ಇದನ್ನ ಇವಾಗ ನಮ್ಮ ಬೆರಳಿಂದ ಈ ಥರ ಟೈಟಾಗಿ ಇಟ್ಕೊಂಡು ಈ ಥರ ಇಟ್ಕೊಂಡು ಈ ಮುಂದ್ಗಡೆ ಬೀಡಿದೆಯಲ್ಲ ಕರೆಕ್ಟಾಗಿ ಕೆಳಗಡೆಯಿಂದ ಅದರ ಪಕ್ಕನೇ ಸೂಜಿಯನ್ನು ತಗೊಂಡು ಬಂದು ಇದರ ಒಳಗಡೆಯಿಂದ ಈ ಥರ ಚುಚ್ಕೊಂಡು ಡೈರೆಕ್ಟಾಗಿ ಕೆಳಗಡೆ ಚುಚ್ಕೊಳ್ಳಿ. ಈ ಥರ ನೋಡಿ, ಈ ಥರ ಬರಬೇಕು. ಮತ್ತೆ ಇದ್ರ ಪಕ್ಕದಲ್ಲೇನೆ ನೀಡಲ್ ತಗೊಂಡು ಬಂದು ಇದ್ರ ಒಳಗಡೆ ಹಾಕಿ ಇವಾಗ ಇದಕ್ಕೆ 3 ಬೀಡ್ಗಳನ್ನು ಪೋಣಿಸ್ಕೋತೀನಿ. ನೋಡಿ, 3 ಬೀಡ್ಗಳನ್ನು ಪೋಣಿಸ್ಕೊಂಡು ಇದನ್ನ ಈ ಥರ ಇಟ್ಕೊಂಡು ಈ ಬೀಡಿಂದ ಡೈರೆಕ್ಟಾಗಿ ಕೆಳಗಡೆ ಚುಚ್ಕೊಳ್ಳಿ. ಈ ಥರ ನೋಡಿ, ಈ ಥರ ಕಾಣಿಸುತ್ತೆ. ಇನ್ನೊಂದು ನಾನು ಸ್ಕಿಪ್ ಮಾಡಿದ್ದೀನಿ. ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೋಬೇಕಿತ್ತು, ಮಾಡಿಲ್ಲ. ಇವಾಗ ಮಾಡ್ಕೊಂಡು ಬಿಡ್ತೀನಿ. ನೋಡಿ, ಇಲ್ಲಿಂದ 2 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೊತಿದ್ದೀನಿ. ಈಗ ಎಲ್ಲಿಂದ ಡಿಸೈನ್ ಸ್ಟಾರ್ಟ್ ಮಾಡಿದ್ದೀನೋ ಅಲ್ಲಿಂದ 2 ಇಂಚ್ಗೆ ಒಂದು ನಾನು ಬ್ಲೌಸ್ಗೆ ಮಾರ್ಕನ್ನು ಮಾಡ್ಕೋತೀನಿ. ಮತ್ತು ಇಲ್ಲಿಂದ ನೆಕ್ಸ್ಟ್ 2 ಇಂಚು, ಮತ್ತು ಇವಾಗ ಇಲ್ಲಿಂದ 2 ಇಂಚು. ಈ ಥರ ಬ್ಲೌಸ್ ಪೂರ್ತಿ ಮಾರ್ಕನ್ನು ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಕಲರ್ ನೆಕ್ಸ್ಟ್ ಚೇಂಜ್ ಮಾಡಬೇಕಂದ್ರೆ ಒಂದು ಅಂದಾಜು ಮೇಲೆ ಬೇಡ, ಕರೆಕ್ಟಾಗಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಈ ಥರ ಮಾರ್ಕನ್ನು ಮಾಡ್ತಿದ್ದೀನಿ. ಇಲ್ಲಿ ಕರೆಕ್ಟಾಗಿ ಬರುತ್ತೆ ಲಾಸ್ಟಲ್ಲಿ. ಇವಾಗ ನೋಡಿ, ಇದು ಈ ಬೀಡ್ ಈ ಥರ ಬಂದಿದೆಯಲ್ಲ, ಈಗ ಇದ್ರ ಡಿಸೈನ್ ಕಂಟಿನ್ಯೂ ಮಾಡ್ತಿದ್ದೀನಿ. ಮಾರ್ಕ್ ನಾನು ಮೊದಲೇ ಮಾಡಬೇಕಿತ್ತು, ಸ್ಕಿಪ್ ಆಯಿತು ಸ್ವಲ್ಪ. ನೋಡಿ, ಈ ಥರ ಬಂದಿದೆಯಲ್ಲ. ಇವಾಗ ನೆಕ್ಸ್ಟ್ ಇದನ್ನ ಈ ಥರ ಟೈಟಾಗಿ ಇಟ್ಕೊಂಡು ಈ ಮುಂದ್ಗಡೆ ಬೀಡ್ ಪಕ್ಕ ಈ ಸೂಜಿನ ತಂದು ಈ ಮುಂದ್ಗಡೆ ಇರುವಂತಹ ಬೀಡಿಂದ ಡೈರೆಕ್ಟಾಗಿ ಕೆಳಗಡೆ ಚುಚ್ಕೊಳ್ಳಿ. ನೋಡಿ, ಈ ಥರ. ನೆಕ್ಸ್ಟ್ ಇದ್ರ ಪಕ್ಕದಲ್ಲೇ ಬರಲಿ ನೀಡಲು. ಇದ್ರ ಒಳಗಡೆ ಇವಾಗ ನೀಡಲನ್ನು ಹಾಕ್ತೀನಿ. ಇದಕ್ಕೆ ಇವಾಗ ಮತ್ತೆ 3 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಸ್ಟಾರ್ಟಿಂಗ್ ಮಾತ್ರ ನಾವು 4 ಬೀಡ್ ಹಾಕಬೇಕು. ಅದಾದಮೇಲೆ ಎಂಡ್ ಆಗುವವರೆಗೂ 3 ಬೀಡ್ಗಳನ್ನು ಮಾತ್ರ ನಾವು ಸೇರಿಸ್ಬೇಕು. ಪೋಣಿಸ್ಕೊಂಡು ಈ ಥರ ಇಟ್ಕೊಂಡು ಈ ಬೀಡಿಂದ ಡೈರೆಕ್ಟಾಗಿ ಕೆಳಗಡೆ ಚುಚ್ಕೋತೀನಿ. ಒಂದು ಸ್ವಲ್ಪ ದೂರದವರೆಗೂ ನೀವು ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ.
ನೋಡಿ ಇದೇ ಶೇಪಲ್ಲಿ ಬರುತ್ತೆ ಇದು. ಇವಾಗ ಇದನ್ನು ಕೂಡ ಈ ಥರ ಇಟ್ಕೊಂಡು ಕೆಳಗಡೆಯಿಂದ ಈ ಥರ ನೀಡಲು ಮೇಲ್ ತಂದು ಇದ್ರ ಒಳಗಡೆಯಿಂದ ಡೈರೆಕ್ಟಾಗಿ ಕೆಳಗಡೆ ಚುಚ್ಕೊಳ್ಳಿ. ಮತ್ತೆ ಇವಾಗ ಇದರ ಪಕ್ಕದಲ್ಲೇನೆ ನೀಡಲು ಕೆಳಗಡೆಯಿಂದ ತರಬೇಕು ಈ ಥರ. ಇದ್ರ ಒಳಗಡೆಗೆ ಸೂಜಿಯನ್ನು ಹಾಕಿ ಮತ್ತೆ 3 ಬೀಡ್ಸ್ಗಳನ್ನು ಪೋಣಿಸ್ಕೋತೀನಿ. ಈ ಥರ ನಾನು ಎಲ್ಲಿವರೆಗೂ ಮಾರ್ಕ್ ಮಾಡಿದ್ದೀನೋ ಅಲ್ಲಿವರೆಗೂ ಇದೇ ಥರ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡಿ ಅರ್ಥ ಆಯ್ತು ಅನ್ಕೋತೀನಿ. ಈ ಬೀಡಿಂದ ಈ ಥರ ಚುಚ್ಚಿ ಡೈರೆಕ್ಟ್ ಕೆಳಗಡೆ ಚುಚ್ಕೊಳ್ಳಿ. ನೀವಿಲ್ಲಿ ಬ್ಲೌಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡನ್ನು ಬಳಸಿ, ಆವಾಗ ಥ್ರೆಡ್ ಕಾಣಿಸೋದಿಲ್ಲ. ನೋಡಿ ಇಷ್ಟಕ್ಕೆ ನಾನಿವಾಗ ಎಂಡ್ ಮಾಡ್ತೀನಿ, ಇದೊಂದು ತೋರಿಸಿ. ನೀವು ನೆಕ್ಸ್ಟ್ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಎಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೀನೋ ಈಗ ಮತ್ತೆ 3 ಬೀಡ್ಗಳನ್ನ ಪುಣಿಸ್ಕೊಂಡು ಇದೇ ಥರ ಇಲ್ಲಿವರೆಗೂ ಹಾಕ್ಕೋತೀನಿ. ಹಾಕಿದ ಮೇಲೆ ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ. ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಇಲ್ಲಿವರೆಗೂ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇಲ್ಲಿ 3 ಬೀಡ್ಗಳನ್ನು ಪೋಣಿಸ್ಕೊಂಡಿದ್ದೀನಲ್ಲ, ಕರೆಕ್ಟಾಗಿ ಈ ಬೀಡ್ ಒಳಗಡೆ ಈ ಥರ ನೀಡಲ್ ಹಾಕಿ ಇಲ್ಲಿ ಚುಚ್ಕೋತೀನಿ. ಇವಾಗ ಮತ್ತೆ ಕೆಳಗಡೆಯಿಂದ ನೀಡಲ್ ತಂದು ಈ ಲಾಸ್ಟ್ ಬೀಡ್ ಒಳಗಡೆ ಸೂಜಿಯನ್ನು ಹಾಕ್ತೀನಿ. ಓಕೆ, ಇಷ್ಟ ಹಾಕಿದ ಮೇಲೆ ಇವಾಗ ನಾನು ಬೀಡ್ಸ್ಗಳನ್ನು ಚೇಂಜ್ ಮಾಡ್ಕೋತೀನಿ. ಇವಾಗ ಪರ್ಲ್ಗಳನ್ನು ಹಾಕ್ತಿದ್ದೀನಿ. ಇದಕ್ಕೆ ಇನ್ನೂ ವೈಟ್ ಕಲರ್ ಇದ್ದರೆ ವೈಟ್ ಆಗಿ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಇಲ್ಲ ಅಂದರೆ ಸೀರೆಯಲ್ಲಿ ಯಾವ ಕಲರ್ ಕಾಂಬಿನೇಷನ್ ಇರುತ್ತೋ ಆ ಕಲರ್ದು ಪರ್ಲನ್ನು ಬಳಸಿ ಇನ್ನೂ ಗ್ರ್ಯಾಂಡಾಗಿ ಬರುತ್ತೆ. ಇವಾಗ ಇದನ್ನು ಪೋಣಿಸ್ಕೊಂಡು ಇದರ ಒಳಗಡೆಯಿಂದ ಈ ಥರ ಕೆಳಗಡೆ ಚುಚ್ಕೋತೀನಿ. ಥ್ರೆಡ್ ಮಿಡಲ್ನಲ್ಲಿ ಖಾಲಿ ಆದರೂ ಕೂಡ ಏನು ಮಾಡಬೇಕಂತ ಅದನ್ನು ಕೂಡ ತೋರಿಸ್ತೀನಿ. ಈಗ ಎಕ್ಸಾಕ್ಟ್ ಇದರ ಪಕ್ಕ ತಂದು ಈ ಬೀಡಿಂದ ಕೆಳಗಡೆ ಚುಚ್ಕೋತೀನಿ. ಒಳಗಡೆ ಸೂಜಿಯನ್ನು ಹಾಕಿ ಮತ್ತೆ ಸೇಮ್ ಅದರ ಪಕ್ಕದಲ್ಲೇನೆ ತರ್ತೀನಿ. ಮತ್ತೆ ಇದರ ಒಳಗಡೆ ಹಾಕಿ ಇವಾಗ ಇದಕ್ಕೆ 3 ಬೀಡ್ಸ್ಗಳನ್ನು ಹಾಕ್ತೀನಿ. ತುಂಬಾನೇ ಗ್ರ್ಯಾಂಡಾಗಿ ಬರುತ್ತೆ. ಇದು ಸ್ಲೀವ್ಸ್ಗಿಂತ ಬ್ಯಾಕ್ ನೆಕ್ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಬ್ಲೌಸ್ಗೆ ಆಲ್ರೆಡಿ ಬ್ಯಾಕ್ ನೆಕ್ ಮಾಡಿರೋದ್ರಿಂದ ನಾನು ಸ್ಲೀವ್ಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಯಾಕ್ ನೆಕ್ಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಂಪ್ಲೀಟ್ ಆದಮೇಲಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಕ್ರಿಸ್ಟಲ್ ಬೀಡ್ಸ್ ಕೂಡ ನೀವು ಬಳಸ್ಬೋದು, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಇದೇ ಥರ ಮಾಡ್ತಾ ಬನ್ನಿ. ಇವಾಗ ಸೇಮ್ ಇಲ್ಲೇನು ಚೇಂಜಸ್ ಇಲ್ಲ. ಸ್ಟಾರ್ಟಿಂಗ್ ಮಾಡ್ಕೊಂಡಲ್ಲ ಅದೇ ಥರ ಮಾಡ್ಕೊಂಡಿದ್ದೀನಿ, ಆದರೆ ಬೀಡ್ಗಳನ್ನು ಮಾತ್ರ ಚೇಂಜ್ ಮಾಡ್ಕೊತಿದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿ ಮಾರ್ಕ್ ಇದೆಯಲ್ಲ, ಇಲ್ಲಿವರೆಗೂ ನಾನೀಗ ಪರ್ಲ್ಸ್ಗಳನ್ನು ಹಾಕ್ತೀನಿ. ಹಾಗೆ ಇಷ್ಟೇ ದಾರ ಉಳಿದಿದೆ. ಇವಾಗ ನೆಕ್ಸ್ಟ್ ಥ್ರೆಡ್ ಖಾಲಿ ಆದರೆ ಏನು ಮಾಡೋದಂತ ಕೂಡ ತೋರಿಸ್ತೀನಿ. ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ಥ್ರೆಡ್ ಏನಾದರೂ ಇಷ್ಟೇ ಉಳಿದ್ರೆ ಇವಾಗ ಈ ಬೀಡಿಂದ ಈ ಥರ ಹಾಕಿ ಕೆಳಗಡೆ ತಗೊಂಡೋಗಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ಲಾಕನ್ನು ಮಾಡ್ಕೊಂಡ್ಬಿಡಿ. ಯಾವ ರೀತಿ ಆದರೂ ಆಗಿರ್ಬೋದು, ನೀಟಾಗಿ ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಡ್ಬಿಡಿ. ಥ್ರೆಡನ್ನು ಕಟ್ ಮಾಡಿಕೊಂಡು ಇವಾಗ ಸೇಮ್ ಕಲರ್ ಮತ್ತು ಥ್ರೆಡನ್ನು ನಾನು ಇದಕ್ಕೆ 1-2 ಎಳೆ ಪೋಣಿಸ್ಕೋತೀನಿ. ಸೇಮ್ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ. ಇವಾಗ ಈ ಬೀಡ್ ಇದೆಯಲ್ಲ, ಎಕ್ಸಾಕ್ಟ್ ಇದರ ಕೆಳಗಡೆನೆ ನಾನು ಈ ಥರ ತರ್ತೀನಿ. ತಂದು ಒಂದು ಸಲ ಈ ಬೀಡಿಂದ ಈ ಥರ ಹಾಕಿ ಕೆಳಗಡೆ ಚುಚ್ಕೋತೀನಿ. ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೊಳ್ಳೋದು ಬೇಡ, ಬಿಚ್ಕೊಳ್ಳೋದು ಚಾನ್ಸಸ್ ಇರುತ್ತೆ. ಇವಾಗ ಮತ್ತೆ ಈ ಬೀಡ್ ಪಕ್ಕ ಈ ಥರ ತಂದು ಈ ಬೀಡ್ ಒಳಗಡೆ ಹಾಕ್ತೀನಿ. ಇವಾಗ ಕೆಲವೊಬ್ರು ಮತ್ತೆ ನನಗೆ ಕಮೆಂಟ್ ಹಾಕ್ತಾ ಇರ್ತೀರಾ, ಮಧ್ಯದಲ್ಲಿ ದಾರ ಖಾಲಿ ಆದರೆ ಏನು ಮಾಡೋದು ಅಂತ. ಅದಕ್ಕೋಸ್ಕರ ಮೊದಲೇ ತೋರಿಸ್ತಾ ಇದ್ದೀನಿ. ಈ ಬೀಡ್ ಒಳಗಡೆ ಹಾಕಿದ ಮೇಲೆ ಮತ್ತೆ 3 ಬೀಡ್ಗಳನ್ನು ಪೋಣಿಸ್ಕೊಂಡು ಇಷ್ಟೊತ್ತು ನಾನು ಯಾವ ಥರ ಹಾಕಿದ್ನೋ ಅದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇದರ ಒಳಗಡೆ ಹಾಕಬೇಕು, ಡೈರೆಕ್ಟಾಗಿ ಕೆಳಗಡೆ ಚುಚ್ಕೋಬೇಕು ಈ ಥರ. ಮತ್ತೆ ಕರೆಕ್ಟಾಗಿ ಈ ಬೀಡ್ ಪಕ್ಕನೇ ನೀಡಲು ಈ ಥರ ತಂದು ಈ ಬೀಡಿಂದ ಡೈರೆಕ್ಟಾಗಿ ಕೆಳಗಡೆ ಚುಚ್ಕೋತೀನಿ.
ಈ ತರ ನೆಕ್ಸ್ಟ್ ನಾನು ಈ ಮಾರ್ಕ್‌ವರೆಗೂ ಇದನ್ನ ಮಾಡ್ಕೋತೀನಿ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಗೋಲ್ಡ್ ಕಲರ್ ಬೀಡ್ಸ್‌ಗಳನ್ನ ಆಡ್ ಮಾಡ್ತಾ ಹೋಗ್ತೀನಿ. ಪೂರ್ತಿ ಸ್ಲೀವ್ಸ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್‌ವರೆಗೂ ಕಂಪ್ಲೀಟ್ ಆಗಿದೆ. ಗೋಲ್ಡ್ ಕಲರ್ ಬೀಡ್ಸು ಮತ್ತೆ ಪರ್ಲ್‌ಗಳನ್ನ ಈ ತರ ಹಾಕೊಂಡಿದೀನಿ. ಇವಾಗ ಎಂಡಲ್ಲಿ ಯಾವ ತರ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ನೋಡಿ ಈ ತರ ಲಾಸ್ಟ್ ಬೀಡ್ ಪಕ್ಕ ಈ ತರ ಕೆಳಗಡೆಯಿಂದ ನೀಡಲ್ ತಂದು ಈ ಬೀಡಿಂದ ಸೂಜಿಯನ್ನ ಚುಚ್ಚಿ ಕೆಳಗಡೆ ತಗೊಂಡೋಗಿ ಇವಾಗ ಬ್ಯಾಕ್ ಸೈಡ್ ಅಲ್ಲಿ ಅದನ್ನ ಲಾಕ್ ಅನ್ನ ಮಾಡ್ಕೊಳ್ಳಿ. ಬಿಚ್ಕೊಳ್ದೆ ಇರೋ ರೀತಿ ನೀಟಾಗಿ ಲಾಕ್ ಮಾಡ್ಕೊಂಡ್ರೆ ಸಾಕು. ಹೀಗೆ ಮಾಡ್ಬೇಕಂತೇನಿಲ್ಲ. ಆದಷ್ಟು ಬೀಡ್ಸ್‌ಗಳು ಕಲರ್ ಹೋಗದೆ ಇರುವಂತಹ ಬೀಡ್ಸ್‌ಗಳನ್ನ ಬಳಸಿ. ಅವಾಗ ಡಿಸೈನ್ ಕೂಡ ಹಾಳಾಗೋದಿಲ್ಲ, ನೀಟಾಗೇ ಇರುತ್ತೆ. ಇವಾಗ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೊಲ್ಸಿರುವಂತಹ ಬ್ಲೌಸ್‌ಗಳಿಗೆ ನೀವೇ ನಿಮ್ ಕೈಯಾರೆ ಗ್ರ್ಯಾಂಡ್ ಆಗಿ ವರ್ಕ್ ಅನ್ನ ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಿಮ್ಗೆ ಯಾವುದೇ ರೀತಿಯ ವರ್ಕ್ ಹಾಕೋದಕ್ಕೆ ಬರಲ್ಲ ಅನ್ನೋರು ಕೂಡ ಜಸ್ಟ್ ನಾರ್ಮಲ್ ನೀಡಲ್ ಮತ್ತೆ ಈ ತರ ಬೀಡ್ಸ್ ಗಳನ್ನ ಬಳಸ್ಕೊಂಡು ನೀವು ತುಂಬಾನೇ ಗ್ರ್ಯಾಂಡ್ ಆಗಿ ನಿಮ್ಮ ಬ್ಲೌಸ್ ಗಳಿಗೆ ನೀವೇ ವರ್ಕ್ ಅನ್ನ ಮಾಡ್ಕೋಬಹುದು. ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ತುಂಬಾನೇ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.